ಪಾತ್ರಗಳ ಆಯ್ಕೆಗಳು ಶುರುವಾಗಿದೆ. ನಿಮ್ಗೇನಾದ್ರೂ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ? ಅಥವಾ ನಿಮ್ಮ ಸುತ್ತಮುತ್ತಲಿನಲ್ಲಿ ಪ್ರತಿಭಾವಂತ ಆಕ್ಟರ್ಸ್ ಗಳೇನಾದ್ರೂ ಇದ್ರೆ ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ತರ ಚಾನ್ಸ್ ಮತ್ತೊಮ್ಮೆ ಬರಲ್ಲ. ನಾನು ಯಾವ ಚಾನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ಕಾಂತಾರ 2 ಚಿತ್ರಕ್ಕೆ ಪ್ರತಿಭಾವಂತ ಹೊಸ ನಟರುಗಳು ಬೇಕಾಗಿದ್ದಾರಂತೆ. ನಿಮ್ಗೆ ಆಕ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಆಕ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇರುವ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಹೇಗೆ ಅಪ್ಲಿಕೇಶನ್ ಆಗ್ಬೋದು, ಮತ್ತೆ ಇನ್ನೊಂದು ಮುಖ್ಯವಾಗಿ ಅದರಲ್ಲಿ ಹುಡುಗರು ಮತ್ತೆ ಹುಡುಗಿಯರು ಇಬ್ಬರಿಗೂ ಚಾನ್ಸ್ ಇದೆ, ಮತ್ತೆ ಏಜ್ ಲಿಮಿಟ್ ಕೂಡ ಇದೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಹಾಗಾದ್ರೆ ಹೇಗೆ ಅಪ್ಲೈ ಮಾಡಬೇಕು ಮತ್ತೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ಕನ್ನಡ ಹಬ್ 99ಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರೋ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದ್ರೆ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನೀವೆಲ್ಲ ನೋಡ್ದ ಹಾಗೆ ರಿಷಬ್ ಶೆಟ್ಟಿ ಅವರು ಫಸ್ಟ್ ಲುಕ್ ಟೀಸರ್ನ ಬಿಡುಗಡೆ ಮಾಡಿ ಒಳ್ಳೆ ಯಶಸ್ಸನ್ನು ಸಹ ಕಂಡಿದ್ರು. ಮತ್ತೆ ಕಾಂತಾರ ಒಂದು ದಂತಕಥೆ ಆಗಿದ್ದು ಕದಂಬರ ಆಳ್ವಿಕೆಯಲ್ಲಿ ನಡೆಯುವಂತ ಕಥೆನೇ ಕಾಂತಾರ 2. ಸಿನಿಮಾದ ಮುಹೂರ್ತದ ಸಂದರ್ಭದಲ್ಲಿ ಮೀಡಿಯಾದ ಮುಂದೆ ಮಾತನಾಡಿದ ರಿಷಬ್ ಅವರು ಇದು ಕರಾವಳಿಯ ಭಾಗಕ್ಕೆ ಸಂಬಂಧಿಸಿದ ಕಥೆ ಆಗಿರುವುದರಿಂದ ಇದೇ ಭಾಗದಲ್ಲಿ ಹೆಚ್ಚಿನ ಚಿತ್ರೀಕರಣ ನಡೆಯಲಿದೆ ಎಂದು ಹೇಳಿದ್ರು. ಮತ್ತೆ ಅದೇ ಸಮಯದಲ್ಲಿ ಕನ್ನಡದ ಕಲಾವಿದರಿಗೆ ಮತ್ತೆ ಹೊಸ ಪ್ರತಿಭೆಗಳಿಗೆ, ರಂಗಭೂಮಿ ಕಲಾವಿದರಿಗೆ ಹೆಚ್ಚಾಗಿ ಈ ಮೂವಿಯಲ್ಲಿ ಪರಿಚಯಿಸಲಿದ್ದೇವೆ, ಮತ್ತೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದೇ ರೀತಿ ನಿನ್ನೆ ಡಿಸೆಂಬರ್ 12ನೇ ತಾರೀಕಂದು ಹೊಂಬಾಳೆ ಫಿಲಮ್ಸ್ ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಕಲಾವಿದರು ಬೇಕಾಗಿದ್ದಾರೆ ಎಂದು ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಪೋಸ್ಟ್ ಹಾಕ್ತಾರೆ. ಈ ಪೋಸ್ಟ್ ನಲ್ಲಿ ಒಳಗೊಂಡಂತ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಕಾಂತಾರ 2 ಚಿತ್ರಕ್ಕೆ 30ರಿಂದ 60 ವರ್ಷದ ಒಳಗಿರುವ ಪುರುಷ ವ್ಯಕ್ತಿಗಳು ಬೇಕಾಗಿದ್ದಾರೆ, ಮತ್ತೆ 18ರಿಂದ 60 ವರ್ಷದ ಒಳಗಿರುವ ಮಹಿಳೆಯರು ಬೇಕಾಗಿದ್ದಾರಂತೆ. ಈ ವಯೋಮಿತಿಯಲ್ಲಿ ಬರುವವರು ಯಾರಾದ್ರೂ ಇದ್ರೆ, ಆಕ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ತಕ್ಷಣವೇ ಕಾಂತಾರ.film ಅನ್ನು ಓದಿ ಬೇಗನೆ ನೋಂದಣಿ ಮಾಡಿಕೊಳ್ಳಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಯಾಕಂದ್ರೆ ಇದು 14 ಡಿಸೆಂಬರ್ ವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ಸೊ ಅದರಿಂದ ಬೇಗ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯುವಕರು ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ನಮಗೆ ಹೋಗಕ್ಕಾಗಲ್ವಲ್ಲ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಇಟ್ಕೊಳ್ಳಿ. ಯಾರಿಗೆ ಗೊತ್ತು, ಮುಂದೆ ನಿಮಗೂ ಅವಕಾಶ ಬಂದ್ರೆ ಬರುತ್ತೆ. ಸೊ ಅದಕ್ಕೆ ಫಿಲಮ್ ರಿಲೇಟೆಡ್ ಮಾಹಿತಿಗಳು ಬೇಕಾದ್ರೆ ತಕ್ಷಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಆಲ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂದೆ ಯಾವುದಾದರೂ ಇದೇ ತರ ಅಪ್ಡೇಟ್ ಬಂದ್ರೆ ಎಲ್ರಿಗೂ ಮುಂಚೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.